ಭೀಮಾ ಸಿನಿಮಾದ ಹಾಡುಗಳನ್ನು ಗ್ಲಿಂಪ್ಸ್ಗಳನ್ನು ನೋಡಿದವರು ಈ ನಟಿಗೆ ಫುಲ್ ಫಿದಾ ಆಗೋಗ್ಬಿಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಐ ಲವ್ ಯು ಕಣೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಯಾರಿಗೆ ನಮ್ಮ ಹೀರೋಯಿನ್ ಮೇಡಮ್ ಹಾರ್ಟ್ನ ಕೊಡ್ತಾರೋ ಗೊತ್ತಿಲ್ಲ, ಬಟ್ ಭೀಮಾ ಸಿನಿಮಾ ನೋಡಿದ್ಮೇಲೆ ಕರ್ನಾಟಕದ ಕ್ರಶ್ ಆಗೋದ್ರಲ್ಲಿ ನೋ ಡೌಟ್ ಅಂತಿದೆ ಕೆಲ ಮೂಲಗಳು. ಸೊ ನನ್ನ ಜೊತೆ ಭೀಮಾ ಸಿನಿಮಾದ ಬಗ್ಗೆ, ಸೊ ಅವರ ಎಕ್ಸ್ಪೀರಿಯನ್ಸ್ ಮತ್ತು ಭೀಮಾ ಸಿನಿಮಾದ ಜರ್ನಿ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಅಶ್ವಿನಿ ಮೇಡಮ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ಹಾಯ್, ನಮಸ್ತೆ. ಇಲ್ಲಿವರೆಗೂ ಐ ಲವ್ ಯು ಅಂತ ಅವ್ರವ್ರ ಲವರ್ಸ್ಗೆ ಡೆಡಿಕೇಟ್ ಮಾಡ್ತಾಯಿದ್ರು ನಮ್ಮ ಪಟ್ಟೆ ಹುಡುಗರು. ಬಟ್ ಭೀಮಾ ಸಿನಿಮಾದ ಸಾಂಗ್ ನೋಡಿದ ಮೇಲೆ ಅಶ್ವಿನಿ ಅವರಿಗೆ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ ನಿಮ್ಮ ಫ್ಯಾನ್ಸ್ಗೆ, ಆಡಿಯನ್ಸ್ಗೆ? ಐ ಲವ್ ಯು ಟು ಅಂತ ಹೇಳ್ತೀನಿ. ಓಕೆ, ಭೀಮಾ ಸಿನಿಮಾ ನಿಮ್ಮ ಚೊಚ್ಚಲ ಸಿನಿಮಾ ಡೆಬ್ಯೂ. ದುನಿಯಾ ವಿಜಯ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರಿ. ಹೇಗೆ ಸಿಕ್ತು ಅಪರ್ಚುನಿಟಿ ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅಂತ? ವಿಜಯ್ ಸರು ನಾನು ಥಿಯೇಟರ್ ಮಾಡ್ತಿರ್ಬೇಕಾದ್ರೆ ಸರು ಒಂದು ಬುಕ್ ರಿಲೀಸ್ ಫಂಕ್ಷನಿಗೆ ಬಂದಿದ್ದರು. ಸೊ ಅಲ್ಲಿ ಸ್ಪಾಟ್ ಮಾಡಿ ಒಂದು ಪಾತ್ರ ಇದೆ ಮಾಡ್ತೀನಮ್ಮ ಅಂತ ಕೇಳಿ ಅಲ್ಲಿಂದ ಜರ್ನಿ ಶುರುವಾಗೋಯಿತು. ವಿಜಯ್ ಸರ್ ಅಂತಹ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಅವಕಾಶಗಳಿಗೋಸ್ಕರ ತುಂಬ ಜನ ಹೀರೋಯಿನ್ಸ್ ಕಾಯ್ತಾ ಇರ್ತಾರೆ, ವಿಜಯ್ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ಸೊ ನಿಮಗೆ ಆ ಥರದ್ದು ಒಂದು ಅದೃಷ್ಟ, ಅವಕಾಶ ಸಿಕ್ಕಿರೋವಂಥದ್ದು ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಕೊಟ್ಟಿದೆ ಮತ್ತು ಎಷ್ಟು ಖುಷಿಯಾಗಿದ್ದೀರಾ ಈ ಕ್ಷಣ ಅಂತ? ತುಂಬ ಎಕ್ಸೈಟ್ಮೆಂಟ್, ಅದಕ್ಕಿಂತ ಹೆಚ್ಚಾಗಿ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಖಂಡಿತವಾಗ್ಲೂ ಎಲ್ರಿಗೂ ಅಂಥ ಕಲ್ಟ್ ಸಿನಿಮಾದಲ್ಲಿ ಸಿಗುವಂಥ ಅವಕಾಶ ತುಂಬ ಕಮ್ಮಿ. ಸೊ ಹಾಗಾಗಿ ಆ ಅವಕಾಶ ನನಗೆ ಸಿಕ್ಕಿರೋದು ಭಾಳ ಖುಷಿ ಇದೆ. ಆ್ಯಂಡ್ ಇಡೀ ಭೀಮಾ ತಂಡಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಶ್ವಿನಿ ಮ್ಯಾಮ್, ಸಿನಿಮಾದಲ್ಲಿ ಮರ ಸುತ್ತ ಕ್ಯಾರೆಕ್ಟರ್ಗಳೇ ಜಾಸ್ತಿ. ಅಂದರೆ ಹೀರೋಯಿನ್ಸ್ ಅಂದಾಕ್ಷಣ ಎಲ್ಲರೂ ಅಲ್ಲ, ಬಟ್ ಕೆಲವು ಸಿನಿಮಾಗಳಲ್ಲಿ ಒಂದೆರಡು ಸಾಂಗಲ್ಲಿ ಬಂದು ಹೋಗೋದು, ಹೀರೋ ಜೊತೆ ಇರೋದು ಅಷ್ಟೇ ಇರುತ್ತೆ. ಅವ್ರಿಗೇನು ಪ್ರಿಫರೆನ್ಸೇ ಇರಲ್ಲ, ಆ್ಯಕ್ಟಿಂಗ್ ಸ್ಕೋಪ್ ಇರಲ್ಲ. ಸೊ ಭೀಮಾದಲ್ಲಿ ಅಶ್ವಿನಿಗೆ ಕ್ಯಾರೆಕ್ಟ್ರಿಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಪವರ್ಫುಲ್ ಕ್ಯಾರೆಕ್ಟ್ರು ಅನ್ನೋದನ್ನು ನೀವೇ ಹೇಳೋದಾದ್ರೆ? ನಾನು ಹೇಳೋದಾದರೆ ತುಂಬ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ಅಂತಲೇ ಅಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ಅಷ್ಟೇ ಪವರ್ಫುಲ್ಲಾಗಿ ಕ್ರಿಯೇಟ್ ಮಾಡಿದ್ದಾರೆ ವಿಜಯ್ ಸರು. ನನ್ನ ಪಾತ್ರದ ಬಗ್ಗೆ ನಂಗೆ ಭಾಳ ಖುಷಿ ಇದೆ, ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಪಾತ್ರದ ಹೆಸರನ್ನು ಬಿಟ್ಕೊಡಲ್ಲ ಅಂತ ಹೇಳಿದ್ರಿ, ಬಟ್ ನಿಮ್ಮನ್ನು ಸಾಂಗ್ಗಳಲ್ಲಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಐ ಲವ್ ಯು ಸಾಂಗಲ್ಲಿ ಎಸ್ಪೆಷಲಿ ಬೊಂಬೆ ಥರ ಒಂದೊಂದು ಶಾರ್ಟು ಕೂಡ ಒಂದು ಬ್ಯೂಟಿಫುಲ್ಲಾಗಿ ಒಂದು ಸ್ಕೆಚ್ ಥರ ಅನಿಸುತ್ತೆ. ಸೊ ನಿಮ್ಮನ್ನು ಅಷ್ಟೊಂದು ಮುದ್ದಾಗಿ ತೋರಿಸಿರುವಂಥ ಕ್ಯಾಮ್ರಾಮನ್ ಸರ್ಗೆ ಮತ್ತು ತಂಡಕ್ಕೆ ಏನು ಹೇಳ್ತೀರಾ ಅಂತ? ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಅದು ಭಾಳ ಕಮ್ಮಿ ಆಗುತ್ತೆ. ನಮ್ಮ ಶಿವಸೇನಾ ಸರ್ಗೆ ಮತ್ತು ಬಾಲಣ್ಣ, ಆಮೇಲೆ ಅರುಣ್ ಅವರು, ಆಮೇಲೆ ನಮ್ಮ ವಿಜಯ್ ಭಾಸ್ಕರ್ ಅವರು, ಎಲ್ರಿಗೂ ತುಂಬ ಥ್ಯಾಂಕ್ಫುಲ್ಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಕಾಣ್ತಿದ್ರು ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ನನ್ನ ಕಾಸ್ಟ್ಯೂಮ್ ಡಿಸೈನರ್ ಅವರು, ವೇದ ಅಂತ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಅವರು, ಆಮೇಲೆ DOP ಸರು, ಅದಾದಮೇಲೆ ಇಡೀ ನಮ್ಮ ಟೆಕ್ನಿಷಿಯನ್ಸು, ಆ್ಯಂಡ್ ಅಷ್ಟು ಒಳ್ಳೆ ಸೆಟ್ ಮಾಡಿದಂಥ ನಮ್ಮ ಗುಣ ಸರು, ಕೊರಿಯೋಗ್ರಫಿ ಮಾಡಿದಂಥ ಧನು ಮಾಸ್ಟ್ರು, ಆಮೇಲೆ ಎಂಟೈರ್ ಟೀಮ್ ವಿಜಯ್ ಸರ್ಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.